ಕಳೆದ ಒಂದು ವಾರದಿಂದ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಬೇಸಿಗೆ ಆರಂಭಕ್ಕೂ ಮುನ್ನ ಸಿಲಿಕಾನ್ ಸಿಟಿ ಜನರು ಬಿಸಿಲಿನ ಝಳ ಅನುಭವಿಸುತ್ತಿದ್ದಾರೆ. ಕೂಲ್ ಡ್ರಿಂಕ್ಸ್ ಕುಡಿಯೋಣ ಅಂದ್ರೆ ಅಲ್ಲೂ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಿದೆ. ಬೆಳ್ಳಂಬೆಳಗ್ಗೆ ಕಾಡುವ ಚಳಿ 8 ಅಥವಾ 9 ಗಂಟೆ ದಾಟುತ್ತಿದ್ದಂತೆ ಬಂದಷ್ಟೇ ತನಗೆ ಮಾಯವಾಗ್ತಿದೆ. 11ರ ಹೊತ್ತಿಗೆ ನೆತ್ತಿ ಸುಡುವಂತಹ ರಣರಣ ಬಿಸಿಲು ಬೆಂಗಳೂರಿನ ಮಂದಿಯನ್ನ ಹೈರಾಣಾಗ್ಸಿದೆ. ಹೆಚ್ಚಿದ ತಾಪಮಾನ, ಬೇಸಿಗೆ ಆರಂಭಕ್ಕೂ ಮುನ್ನವೇ ಹೈರಾಣ. ದಾಹ ಅಂತ ಜ್ಯೂಸ್ ಸೆಂಟರ್ಗೆ ಹೋದ್ರೆ ಬೆಲೆ ಏರಿಕೆ ಬಿಸಿ. ರಾಜಧಾನಿ ಮಂದಿಗೆ ಫೆಬ್ರವರಿಯಲ್ಲೇ ಬಿಸಿಲಿನ ತಾಪ ತಾಗಿದ್ದು ಕಳೆದೊಂದು ವಾರದಿಂದ ಜನ ಹೈರಾಣಾಗಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ವಾಡಿಕೆಯಂತೆ 30 ಡಿಗ್ರಿ ಉಷ್ಣಾಂಶ ಇರ್ತಿತ್ತು. ಆದರೆ ಈ ಬಾರಿ 34 ಡಿಗ್ರಿಗೆ ಏರಿಕೆ ಕಂಡಿದೆ. ಕಳೆದ ಫೆಬ್ರವರಿ 8ನೇ ತಾರೀಕು 34.2 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಮೋಡ ಕವಿಯದೆ ನಿರ್ಮಲವಾದ ಆಕಾಶ ಇರೋದ್ರಿಂದ ಹೀಗಾಗಿದೆ ಅಂತಾರೆ. 1.5 ಡಿಗ್ರಿ ಸೆಲ್ಸಿಯಸ್ಸು ಪ್ರತಿವಾಗಿ ಬೆಂಗಳೂರಲ್ಲಿ ಹೆಚ್ಚಾಗಿದೆ. ನಿರ್ಮಲ ಆಕಾಶ ಇದೆ ಮತ್ತು ಈ ಎಲ್ಲಿನೋ ಅಂತ ಹೇಳ್ತೀವಲ್ವ, ಎಲ್ಲಿನೋ ಎಂಬ ಒಂದು ಜಾಗತಿಕ ನಿಯಂತ್ರಾಂಕ ಹೋದ ವರ್ಷ ತೀವ್ರವಾಗಿತ್ತು. ಈ ವರ್ಷ ಸ್ವಲ್ಪ ದುರ್ಬಲವಾಗಿ ಮಧ್ಯಮ ಹಂತಕ್ಕೆ ಬಂದಿದೆ. ಇನ್ನು ಚಳಿಗಾಲವೇ ಮುಗ್ದಿಲ್ಲ. ಫೆಬ್ರವರಿ ತಿಂಗಳಲ್ಲೇ ಬೇಸಿಗೆ ಬಿಸಿಲಿನ ಅನುಭವ ಆಗ್ತಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಆತಂಕ ಇದೆ. ವಯಸ್ಸಾದವರು ಮನೆ ಹೊರಗೆ ಬರೋದಕ್ಕೂ ಭಯ ಪಡುವಂತಾಗಿದೆ. ಫೆಬ್ರವರಿನಲ್ಲಿ ಇಷ್ಟೊಂದು ಬಿಸಿಲಿದೆ ಅಂತಂದರೆ ಇನ್ನು ಮೇ ತಿಂಗಳಲ್ಲಿ ಎಷ್ಟು ಹೋಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಕಷ್ಟ ಇದೆ, ಯಾಕೆಂದರೆ ಅದರಲ್ಲೂ ವಯಸ್ಸಾದವರು ಈ ಥರ ಈಚೆ ಬಂದರೆ ಕಷ್ಟ ಆಗುತ್ತೆ. ಪದೇ ಪದೇ ಗಂಟಲು ಒಣಗಿ ಜನ ಕಂಗಾಲಾಗ್ತಿದ್ದಾರೆ. ದಾಹ ತೀರಿಸಿಕೊಳ್ಳಲು ತಂಪು ಪಾನೀಯಗಳತ್ತ ಮುಖ ಮಾಡಿದರೆ ಅಲ್ಲೂ ಬೆಲೆ ಏರಿಕೆಯ ಬಿಸಿ ತಾಗ್ತಿದೆ. ಪ್ರೈಸಸ್ ಲಾಸ್ಟ್ ಇಯರ್ ಇಲ್ಲ ಲಾಸ್ಟ್ 2 ಮಂತ್ಸ್ 3 ಮಂತ್ಸ್ ಅಂದರೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಬಿಕಾಸ್ ಅದು ಒಂದು ಪ್ರೈಸಸ್ ಇರ್ಬೋದು, ಒಂದೇನೇ ಇರ್ಬೋದು. ಸೊ ವಿ ಹ್ಯಾವ್ ಟು ತಗೋಬೇಕು. ಮಳೆಗಾಲದಲ್ಲಿ ಮಳೆ ಕೈಕೊಟ್ಟಿತ್ತು, ಚಳಿ ಕೂಡ ಅಷ್ಟೊಂದಿರಲಿಲ್ಲ. ಆದರೆ ಬಿಸಿಲು ಮಾತ್ರ ಬೇಸಿಗೆ ಆರಂಭಕ್ಕೂ ಮುನ್ನವೇ ಮೈ ಸುಡ್ತಿದೆ. ವಿನಾಯಕ್ ಗುರು ಜೊತೆ ಪೂರ್ಣಿಮಾ, TV9 ಬೆಂಗಳೂರು.